ಆಕ್ಸಿಡೆಂಟ್ ಮಾಡಿದ್ ನೀವೇ ಅಲ್ವಾ? ಅದು ಮಾವ, ಜಸ್ಟಿಫಿಕೇಶನ್ ಬೇಡ ನನಗೆ. ಹೌದು ಅಥವಾ ಅಲ್ಲ ಅನ್ನೋ ಉತ್ತರ ಸಾಕು. ನಿನ್ನನ್ನೇ ಕೇಳ್ತಾ ಇರೋದು. Yes or no? ವಿಷಯ ಯಾಕೆ ಮುಚ್ಚಿಟ್ಟೆ? ಯಾಕೆ ದ್ರೋಹ ಮಾಡಿದೆ? ರೀ, ಇನ್ನೊಂದ್ಸರಿ ಅನಿಷ್ಟ ಅಂತೆಲ್ಲ ಮಾತಾಡ್ಬೇಡ್ರಿ. ನೀವೇ ಹೇಳ್ತಿರಲ್ಲ ನಮಗ್ ನಾವೇ ಬೆಸ್ಟ್ ಅಂತ ಅನ್ಕೋಬೇಕು ಅಂತ. ರೀ, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ರೀ. ಪ್ರಪಂಚ ಇರೋದೇ ಹಾಗೆ. ಅದ್ರಲ್ಲೂ ಆ ಮಹೇಶ್ ಸರ್ ಒಪಿನಿಯನ್ಗಂತೂ ತಲೆನೇ ಕೆಡ್ಸ್ಕೋಬಾರ್ದು. ಆಕ್ಚುಲಿ ಏನಾಗಿದೆ? ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀರಾ? ಎಲ್ಲ ಆಗೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾನು ಚಾಂದಿನಿ ಮೇಡಮ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾಗಿತ್ತು. ಈಗ ನೋಡಿ, ಅವ್ರ ಕಾಲ್ಗೂ ಸಿಗ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಇದನ್ನ ಬ್ಯಾಡ್ ಲಕ್ ಅಂದ್ರೆ ಇನ್ನೇನಂತ ಹೇಳ್ತಾರೆ? ಏನಾಯ್ತ್ರಿ ಮುನಿಯಮ್ಮ? ಇದ್ದಕ್ಕಿದ್ದ ಮುಖ ಅಳೋಯ್ತು. ಏನ್ ಸಮಾಚಾರ? ಇಲ್ಲಿ ನೋಡಿ ರಾಜ್, ಮೀಟ್ ಮೀ ಅಟ್ ಟುಮಾರೋ ಅಟ್ 11 AM. ವಾವ್, ಸೂಪರ್ ರೀ. ಚಾಂದಿನಿ ಮೇಡಮ್ ಮೆಸೇಜ್ ಮಾಡ್ಬಿಟ್ಟಿದ್ದಾರೆ. ನನಗ್ ನಂಬೋಕೆ ಆಗ್ತಿಲ್ಲ ರಾಜ್. ಅವ್ರ ಬಗ್ಗೆನೂ ಮಾತಾಡ್ತಿದ್ವಿ, ಅವರೇ ಮೆಸೇಜ್ ಮಾಡಿದ್ದಾರೆ. ನಾನು ಹೇಳಿರ್ಲಿಲ್ವಾ ನೀವ್ ಅನ್ಕೊಂಡ್ರದ್ ಹಾಗೆ ಆಗತ್ತೆ ಅಂತ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಜಗತ್ತನ್ನ ಗೆಲ್ತೀನಿ ಅನ್ನೋ ಭರವಸೆ ಬರ್ತಿದೆ. ರೀ, ಅಳ್ತಿದ್ದೀರಾ? ಇದು ಸಂತೋಷದ ಕಣ್ಣೀರು. ಇದು ನನ್ ಕನ್ಸಿನ ಮೊದಲನೇ ಹೆಜ್ಜೆ ರಾಜ್. ರೀ, ಸಂತೋಷಕ್ಕೆ ಯಾರು ಅಳ್ತಾರೇನ್ರಿ? ಡ್ಯಾನ್ಸ್ ಮಾಡ್ಬೇಕು, ಹಾಗಂತ ಕುಣಿಯಕ್ ಹೋಗ್ಬಿಡಿ. ಇದು ರೋಡು. ನಮ್ಮಪ್ಪ ಇರ್ಬೇಕಿತ್ತು ರಾಜ್. ನಮ್ಮಪ್ಪ ಇದ್ದಿದ್ರೆ ಮೊದ್ಲು ಈ ವಿಷಯ ಅವ್ರಿಗೆ ಹೇಳ್ತಿದ್ದೆ. ಆಗ ಅವ್ರು ಎಷ್ಟು ಖುಷಿ ಪಡ್ತಿದ್ರು ಏನೋ. ಅಪ್ಪ, ಚಾಂದಿನಿ ಮೇಡಮ್ ಮೆಸೇಜ್ ಮಾಡಿದ್ದಾರೆ. ನನಗೆ ಕೆಲ್ಸ ಸಿಗುತ್ತೆ ಅನ್ನೋ ಭರವಸೆ ಸಿಗ್ತಿದೆ. ಅಪ್ಪನ ಹತ್ರ ಹಿಂಗೂ ಮಾತಾಡ್ಬೋದಾ? ರೀ, ಏನ್ರಿ ನೀವು ಎಲ್ಲದಕ್ಕೂ ತಮಾಷೆನಾ? ನಮ್ಮಪ್ಪ ನನ್ನನ್ನು ನೋಡ್ತಿರ್ತಾರೆ. ನಾನು ಹೇಳಿದ ಅವ್ರಿಗೆ ಕೇಳ್ಸಿರುತ್ತೆ. ಓ, ಕೇಳಿಸ್ಬೋದು. ಈಗೇನ್ ಹೀಗೆ ಮಾತಾಡ್ತಾ ಕೂತಿರ್ತೀವೋ ಅಥವಾ ಹೋಗ್ತೀವೋ? ಇರಿ, ದುಡ್ಡು ಕೊಟ್ಟು ಬರ್ತೀನಿ. ಹಲೋ, ನನ್ನ ಲೆಕ್ಕಕ್ಕೂ 10 ರೂಪಾಯಿ ಬರ್ಕೊಳ್ಳಿ. ಅಮ್ಮ ತಾಯಿ, ಆಯ್ತು. ನೀನ್ ತಪ್ಪು ಮಾಡಿ ಅದನ್ನ ನನ್ನ ತಮ್ಮನ ಮೇಲೆ ಹೊರ್ಸಿದ್ಯಾ? ನಿನ್ ತಪ್ಪನ ಮುಚ್ಚಾಕಕ್ಕೆ ನನ್ ತಮ್ಮನ ಮನೆಯಿಂದ ಆಚೆ ಹಾಕದ್ಯಾ? ಹೇಳೋ. ಅಂದ್ರೆ ನನ್ ಮಗ ತಾನ್ ಮಾಡ್ತಾ ಇರೋ ತಪ್ಪ ಶಿಕ್ಷೆ ಅನುಭವಿಸ್ತಾ ಇದ್ದಾನ?
ಆನ್ಸರ್ ಮಾಡು. ಅಮಲಾದಾರ್ ವಿಚಾರಿಸ್ತೀನಿ. ಅಪ್ಪ, ನನ್ ಗಂಡ ಎಂತವನು ಅಂತ ಗೊತ್ತಿರ್ಲಿಲ್ಲ. ನನ್ ತಮ್ಮಂಗೆ ನನ್ ಗಂಡನಿಂದಾನೇ ಮೋಸ ಆಗುತ್ತೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ. ಹೇಳೋ, ಯಾಕೋ ಹೀಗ್ ಮಾಡ್ದೆ? ಅಮ್ಮ ನನ್ ಮಾತ್ ಕೇಳಮ್ಮ. ನಿನ್ ಮಾತ್ ಕೇಳಿದೆ ಅಲ್ವಾ? ನನ್ ತಮ್ಮನ್ನ ಬೀದಿಗೆ ಹಾಕಿರೋದು. ನಿನಗ್ ಸುಳ್ಳು ಹೇಳಕ್ಕೆ ಹೇಗಾದ್ರೂ ಮನ್ಸು ಬಂತೋ? ತಾಳಿ ಕಟ್ಟಿರೋ ಹೆಂಡತಿನ ನಂಬಿಸಿ ಅವಳ ಫ್ಯಾಮಿಲಿ ಕತ್ಕೊಯ್ದ್ಬಿಟ್ಟಿಯಲ್ಲ. ನನ್ ತಮ್ಮನ ನಿನ್ ಆಟಕ್ಕೆ ಬಲಿಪಶು ಮಾಡ್ಕೊಂಡ್ಬಿಟ್ಟಿಯಲ್ಲ. ಏನೋ ಅನ್ಯಾಯ ಮಾಡಿದ ನನ್ ತಮ್ಮ ನಿನ್ಗೆ? ಛೀ, ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಅಂತೂ ಗಣೇಶ ಎಲ್ಲ ಒಳ್ಳೇದೇ ಮಾಡ್ದ. ಈ ಜರ್ನಿ ನೋಡ್ತಿದ್ರೆ ಮುನಿಯಮ್ಮ ನಿಮ್ಗೆ ಏನ್ ಅನ್ಸುತ್ತೆ? ಇದು ನನ್ ಕನ್ಸಿನ ಕಡೆ ಇಡ್ತಿರೋ ಮೊದಲನೇ ಹೆಜ್ಜೆ ರಾಜ್. ಇನ್ನೂ ನಾನ್ ನಡಿಬೇಕಾಗಿರೋ ದಾರಿ ತುಂಬಾ ಇದೆ. ಅಂದ್ರೆ ನನ್ ಕನ್ಸು ತುಂಬಾ ದೊಡ್ಡದಿದೆ ರಾಜ್. ನಂದೇ ಆದ ದೊಡ್ಡ ಕಂಪನಿ ಕಟ್ಬೇಕು. ಆ ಕಂಪನಿಗೆ ಸಾವಿರಾರು ಜನರ ಜೀವನ ದಾರಿ ಆಗ್ಬೇಕು. ನಾವ್ ಅಪ್ಪನ್ ತರ ಅಲ್ಲ, ನಮ್ಮಪ್ಪನ್ ಕನ್ಸಿನ ಥರ. ಆದ್ರೆ ಕೆಲವೊಂದ್ಸಲ ಲೈಫಲ್ಲಿ ತುಂಬಾ ಹಿಂದೆ ಉಳ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಸುತ್ತೆ. ಎಷ್ಟೊಂದ್ಸಲಿ ಖುಷಿಯವ್ರ ಅಮ್ಮ ಹೇಳಿದಾರೆ, ಇವಳು ಬರೀ ಬಾಯಲ್ಲಷ್ಟೇ, ಇನ್ನೇನು ಕಿಸ್ಸಲ್ಲ ಅಂತ. ರೀ, ಯಾಕ್ರಿ ಇಷ್ಟು ಓವರ್ ಥಿಂಕ್ ಮಾಡ್ತೀರಾ? ನೀವು ಡೈರೆಕ್ಟ್ ಆಗಿ ಯಾರ ಒಂದೇ ದಿನದಲ್ಲಿ ಕಂಪ್ನಿ ಕಟ್ಟಿರೋದು ನೋಡಿದೀರಾ? ಬಿಡಿ, ಲೈಫಲ್ಲಿ ಸ್ಟ್ರಗಲ್ಲೇ ಮಾಡ್ದೆ ಎತ್ತರಕ್ಕೆ ಬೆಳೆದಿರೋರು ಯಾರು ನೋಡಿದೀರಾ? ಇಲ್ಲ. ಮತ್ ನೀವೆಂಗ್ ಹಿಂದೆ ಉಳ್ಕೋತೀರಾ? ಎಲ್ರಿಗೂ ಅವ್ರವ್ರ ಸ್ಟ್ರಗಲ್ ಇರತ್ತೆ ಮುನಿಯಮ್ಮ. ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ. ನೀವು ನಿಮ್ ಮೊದಲನೇ ಹೆಜ್ಜೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆವಾಗ ನೆಕ್ಸ್ಟ್ ಹೆಜ್ಜೆ ಏನು ಅಂತ ಗೊತ್ತಾಗತ್ತೆ. ಧರ್ಮೇಂದ್ರ ಪ್ರಧಾನ್ ಮಗನ್ನೇ ನಿನ್ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಅಮಲ, ಅಪ್ಪ ಮಾತಾಡ್ತಾರೆ, ನೀನ್ ಸುಮ್ನಿರು. ಹೌದು ಅಮ್ಮು, ಮೊದ್ಲೇ ನಿಂಗೆ ಹುಷಾರಿಲ್ಲ. ಹುಷಾರಿದ್ರೆ ಏನು ಬಿಟ್ರೆ ಏನು ಅತ್ತೆ. ತಾಳಿ ಕಟ್ಟಿರೋ ಗಂಡನೇ ಮೋಸ ಮಾಡಿದ್ಮೇಲೆ ನಾನು ಇನ್ನೇನಕ್ಕೆ ಬದುಕಿರ್ಬೇಕು? ಅಮಲಾ ಪ್ಲೀಸ್. ಇಲ್ಲಪ್ಪ, ಇವನೆಲ್ಲಿರ್ಬಾರ್ದು. ಅಮ್ಮೋ, ನನ್ ಮಾತ್ ಕೇಳೋ. ನಮ್ಮಪ್ಪ ಈ ಸ್ಟೇಜಿಗೆ ಬರೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗ್ ಗೊತ್ತೇನೋ? ಅವ್ರ ಮುಂದೆ ನಿಂತು ಮಾತಾಡಕ್ಕೆ ಹೆದರ್ತಾರೆ. ಅವರು ಅಂದ್ರೆ ಎಲ್ರಿಗೂ ಗೌರವ ಅಂತವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡ್ತೀಯ. ಅವ್ರ ಮಗನ್ ತಲೆಗೆ ಮಾಡ್ದಿರೋ ಆಕ್ಸಿಡೆಂಟ್ ಪಟ್ಟ ಕಟ್ಟಿ ಮನೆಯಿಂದ ಹೊರಗಡೆ ಹಾಕ್ಸದ್ಯಾ? ನೋ, ನಿನಗೆ ಮನೇಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಹೋಗು ಆಚೆ. ಅಮ್ಮೋ, ನನ್ ಮಾತ್ ಕೇಳ. Shut up, ಸಂದೀಪ್. Get out. ಇನ್ಮೇಲೆ ನಿನಗೆ ಪ್ರಧಾನ್ ಮನೇಲಿ ಜಾಗ ಇಲ್ಲ. Get out.
ಅಪ್ಪ, ಐ ಆಮ್ ಸೋ ಸಾರಿ. ನನ್ ಗಂಡ ಎಂತವನು ಅಂತ ಗೊತ್ತಿರ್ಲಿಲ್ಲ. ನಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ಟ, ನಂಬಿಕೆ ದ್ರೋಹ ಮಾಡ್ಬಿಟ್ಟ. ನೋಡು ಅಮ್ಲಾ, ಅಪ್ಪ ಪ್ಲೀಸ್ ನೀವೇನು ಹೇಳ್ಬೇಡಿ. ಈ ಕ್ಷಣದಲ್ಲಿ ನಂಗೆ ಯಾವ ಮಾತು ತಡ್ಕೊಳ್ಳೋ ಶಕ್ತಿ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ವೇ? ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಬೇಜಾನ್ ವೇದಾಂತ ಮಾತಾಡ್ತಿದ್ದೀರಾ. ಸವಾಸ್ ದೋಷ ಎಲ್ಲಾನು ಕಲ್ಸ್ಬಿಟ್ಟಿದೆ. ನೋಡಿ, ಬರೀ ನಾನು ನನ್ನ ಬಗ್ಗೆನೇ ಮಾತಾಡ್ತಿದ್ದೀನಿ. ನೀವು ಅಮ್ಮನ್ ಮೀಟ್ ಮಾಡ್ಕೊಂಡ್ ಬಂದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಹೇಳಿದ್ನಲ್ಲ, ಅಮ್ಮನ ಹತ್ರ ಮಾತಾಡಿ ತುಂಬಾ 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 ಖುಷಿ ಆಯ್ತು ಅಂತ. ಅದನ್ನ ಹೇಳಿದ್ರಿ, ಆದ್ರೆ ನಿಮ್ಮಮ್ಮ ಯಾರು ಅಂತ ಹೇಳಲೇ ಇಲ್ಲ. ಅಮ್ಮ ಅಂದ್ರೆ ಅಮ್ಮ ಅಷ್ಟೇ. ಅಲ್ರಿ, ಅವ್ರ ಹೆಸರೇನು? ಆಗ್ಲೂ ಈಗ್ಲೂ ಅಪ್ಪ ಅಂತ ಹೇಳ್ತಿರ್ತೀರಾ, ಅವ್ರ ಬಗ್ಗೆನೂ ಅರ್ಧಕ್ಕೆ ಮಾತ್ ನಿಲ್ಸ್ಬಿಡ್ತೀರಾ. ಯಾಕೆ? ನಿಮ್ಮಮ್ಮ ಯಾರು? ನಿಮ್ಮಪ್ಪ ಯಾರು? ಅವ್ರ ಹೆಸರೇನು? ನಿಮ್ ಮನೆ ಇರೋದಿಲ್ಲಿ? ಇದೆಲ್ಲ ನಾನು ಯಾವತ್ತೂ ಹೇಳಲೇ ಇಲ್ಲ.